ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3 ಆಗಕ್ಕೆ ಬಂದೈತ್ರಿ, ಇನ್ನೂ ಊಟಿಲ್ಲ. ಈಗ ಊಟ ಮಾಡತ್ತೀನಿ. ಪೋಸ್ಟಿಗೆ ಹೋಗಿದ್ದೆ, ಪೋಸ್ಟಿಗೆ ಹೋಗಿ ಪಾರ್ಸಲ್ ಹಾಕಿ ಮನೆಗೆ ಬಂದು ಚಟ್ನಿ ಮಾಡಿದೆ ನೋಡ್ರಿ. ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದೆ, ಚಪಾತಿ ಮಾಡೀನಿ, ಅನ್ನ ಮಾಡಿ ನೋಡ್ರಿ, ಹಾಗೆ ಬಟಾಟಿ ಪಲ್ಯ ಮಾಡೀನಿ, ಬದ್ನಿಕಾಯಿ ಪಲ್ಯ ಮಾಡೀನಿ. ಹೊಟ್ಟೆ ಅಂತೂ ಫುಲ್ ತಾಳ ಹಾಕಕತ್ತದ್ರಿ. ಯಜಮಾನ್ರು ಬರ್ತಾರಂತ ವೇಟ್ ಮಾಡಿದೆ, ಬಟ್ ಅವ್ರು ಏನೈತಿ ಹೊಲ್ದಾಗ ಹೋಗ್ಯಾರಂತ್ರಿ, ಮಾಲಕ್ರು ಹೊಲ್ದಾಗ. ಸೊ ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಗುತ್ತಾ, ಅಲ್ಲೇ ಊಟ ಮಾಡ್ತೀನಿ ನಾನು, ನೀನು ಊಟ ಮಾಡಿಬಿಡು ಅಂತಂದರು. ಹಾಗಾಗಿ ನನಗೆ ಹಸಿವಾಗೈತಿ, ಊಟ ಮಾಡತ್ತೀನಿ. ಬರ್ರಿ ಫ್ರೆಂಡ್ಸ, ನಿಮ್ಮ ಮನೆಗೆ ಏನು ಅಡುಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಬಟಾಟಿ ಪಲ್ಯ, ಬದ್ನಿಕಾಯಿ ಪಲ್ಯ ಹಚ್ಕೊಂಡಿನಿ. ನೀರು ಬಿಟ್ಟು ಮಾಡೀನಿ ಒಂದು ಸ್ವಲ್ಪ, ಇಷ್ಟೆಲ್ಲ ಐತಿ. ಅನ್ನೋ ಜೊತೆ ಸಾಂಬಾರು ಮಾಡಿಲ್ರಿ. ನನಗೆ ಯಜಮಾನ್ರಿಗೆ ಇಬ್ಬರಿಗೆ ಮಧ್ಯಾಹ್ನಕ್ಕಂತ ಅನ್ನ ಮಾಡ್ಕೊಂಡಿದ್ದೆ. ಮಾಮೂಲಿ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟಿದ್ದು ಬೆಳಗ್ಗೆ. ಮಕ್ಕಳು ಸ್ಕೂಲಿಗೆ ಹೋಗ್ಯಾರಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ ಬನ್ನಿ. ಒತ್ತಟೆ ಈಗ ಸಂಜೆ ಮುಂದಂದ್ರು 8 ಗಂಟೆ ಆಗೋಗೈತಿ. ಈಗ ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡಕತ್ತೀನಿ. ಇದ್ರೊಳಗನೆ ಸಿಕ್ಕಾಪಟ್ಟೆ ಮೈಕೆ ನೋವು, ಇದೆಲ್ಲ ನೋವು ಬರಕತ್ತೈತ್ರಿ. ಬ್ಯಾಡ ಸುದ್ದಿ ಆ ಥರ ಆಕತ್ತೈತಿ. ಬಟ್ ಆದರೂ ರುಟೀನ್ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೋಗಬೇಕು. ಮಕ್ಕಳು ಹೋಮ್ವರ್ಕ್ ಮಾಡಕತ್ತಾರಲ್ಲಿ, ಸ್ವಲ್ಪ ಎಲ್ಲ ಆರ್ಡ್ರಸ್ ಇದ್ದು ಅದನ್ನೆಲ್ಲನೂ ಕೂಡ ಅಟೆಂಡ್ ಮಾಡಿ ಸದ್ಯಕ್ಕೆ ಅಡುಗೆ ಮನೆಯಾಗ ಮತ್ತೆ ಹೋಗ್ಬೇಕು. ಸಿಂಪಲ್ಲಾಗಿನೇ ಅಡುಗೆ ಏನಾದರೂ ಮಾಡ್ತೀನಿ ಸದ್ಯಕ್ಕೆ. ಇಲ್ಲಿ ಮಕ್ಕಳದ್ದು ಕೆಲಸ ನಡೆದೈತಿ. ಅವ್ನು ನೋಡ್ರಿ ಚಿಗಟು ಪಟ್ಟೆ ಹಚ್ಕೊಂಡು ನನ್ನ ಕಾಲಿಗೆ ಏನು ಹಚ್ಕೊಂಡು ನೋಡು. ಈ ಮೇಡಮ್ ಇನ್ನು ಮಾತ ಸ್ನೇಹ ಅದಕ್ಕೆ ಕುಂತೀನಿ ನೀನು ಇಟ್ಟತನ. ಆಕಿನ ಡಿಸೈನ್ ನೋಡ್ರಿ ಹೆಂಗಾಗೈತಿ, ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಅದು ಮಾಡಾಕತ್ತಾಳ. ಇದು ಅಂತೂ ಮಸ್ತ್ ಆಗೈತಿ, ಚೆನ್ನಾಗೈತಿ. ಅವ್ರ ಕಾಯಕ ಅವ್ರು ಮಾಡಲಿ. ಆಕಿನ ನೋಡಿ ಇವ ಚಾಲು ಮಾಡ್ತಾನೆ ರೀ. ಏನಾರ ಏನ್ರಿ ನಿಂದೇನು ಅಣ್ಣ? ಅದ್ರೊಳಗೆ ಯಾಕೆ ಹಚ್ಚಿ ಬಿಚ್ಚಿ ಮಾಡಿ ಬರ್ತಿ ಪಿಲ್ಲೆ ಬಿಡು. ಸಾಲೆ ಕೊಟ್ರಿಲ್ಲ ಅವನ, ಮತ್ತೆ ಯಾಕೆ ಹಂಗತೆ ಮಾಡ್ತೀವನ? ನಾ ಅಡುಗೆ ಮನೆಗೆ ಹೋಗ್ತೀನಿ ಬರ್ರಿ. ಪಲ್ಲಾವ್, ಗರ್ಮಾ ಗರಂ ಪಲ್ಲಾವ್ ಮಾಡಿ ನೋಡ್ರಿ. ಈಗಂತೂ ಪಲ್ಲಾವ್ ಮಾಡಕ್ಕೆ ನಾನು ಎಕ್ಸ್ಪರ್ಟ್ ಆಗಿಬಿಟ್ಟೇನಿ ರೀ. ಅಷ್ಟು ಚೆಂದಾಗೈತಿ. ಸ್ವಲ್ಪ ಮಾಡಿ ನೋಡ್ರಿ, ಜಾಸ್ತಿ ಏನು ಮಾಡಿಲ್ಲ. ಮನೆ ಭಾಳ ಮಾಡಿದ್ದೆ, ಸ್ವಲ್ಪ ಮಾಡೀನಿ. ಅಕ್ಕಿ ಅಂತೂ ಮಸ್ತ್ ಅದಾವು. ಬಿಸಿ ಬಿಸಿದ ಬ್ಯಾಟಿಂಗ್ ಮಾಡ್ಬೇಕು. ನಾನು ಚಪಾತಿ ಪಲ್ಯ ಎಲ್ಲನೂ ಐತಿ. ಬಟ್ ಸದ್ಯಕ್ಕೆ ನಮ್ಗೆ ಬಿಸಿ ಬಿಸಿ ಇದೆ ಸಾಕು. ಏ ಪಿಲ್ಲು, ಏನು ಟೈಮ್ ಆಗೈತೆ ಇಲ್ಲಿ ನಿನಗ? ಬರ್ತೇನೆ ಇನ್ನೇನು ತೋಳೆ ನಿನಗ? ಎರಡು ಚೀರ್ಬೇಕು ಬರ್ತೀ? ಫ್ರಿಜ್ನ ಮಸಾಲೆ ಇತ್ತು ತೊಗೊಂಬೋಗು. ಮೊದಲ ಬರ್ಲಿಕ್ಕಂದ್ರೆ ನಿಮ್ಗೆ ಗದ್ದ ಹಿಡ್ತೀನಿ ನೋಡಿ. ಈಗ ನಾನು ಮುಂಜಾನೆ 7 ಅಂಚಿರ್ಬೇಕು, ರಾತ್ರಿ ಮುಖ ಉಣ್ರಿ ತಿನ್ರಿ. ಪಲಾವ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಬಟ್ ನಾವು ಮಸ್ತಾಗಿ ಈಗ ಒಂದು ಹೌಕ ಈ ಥರದ್ದು ಬಿಸಿ ಬಿಸಿಯಾಗಿ ಸಖತ್ತಾಗಿ ಟೇಸ್ಟ್ ಕೊಡ್ತೈತ್ರಿ. ಯಜಮಾನ್ರು ಬಂದ್ರೆ ಇನ್ನೂ ಚಲೋ ಇತ್ತು. ಬಟ್ ಅವ್ರು ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ. ಅವ್ರು ಬರ್ತಾನ 6 ತಿಂಗಳಾಗುತ್ತೆ. ಅದಕ್ಕೆ ನಾವು ಊಟ ಮಾಡ್ಕೊಂಡ್ರೆ ಆಯ್ತಂತೆ. ಅದ್ರಾಗ ಇದು ಅನ್ನ ಬಗ್ಗಿಸಿ ಮಾಡ್ತೀವಿ ನಾವು. ಒಮ್ಮೊಮ್ಮೆ ನಾಳೆ ಸುಟ್ಟಿ ಇತ್ತಂದ್ರೆ ಇವತ್ತು ಮಕ್ಳಿಗೆ ಲೇಟ್ ಆದ್ರೆ ಪರವಾಗಿಲ್ಲ, ಅದು ಇರ್ತೈತಿ. ಅದಕ್ಕಂತೇಳಿ ನನ್ನ ಮಗನಿಗೆ ಚಪಾತಿ ಬೇಕ್ರಿ. ಚಪಾತಿ ಪಲ್ಯ ಉಂಟಾನವ. ಸೊ ಬರ್ರಿ, ಪಲಾವು ಮೊಸರು ನಾವು ಊಟ ಮಾಡೋಣ ಅಂತ. ಊಟ ಮಾಡೋಣ ಅಂತ ಬರ್ರಿ. ಕಿಚನ್ದ ಈ ಸದ್ಯಕ್ಕೆ ಈ ಥರ ಆಯ್ತು ನೋಡ್ರಿ ನಮ್ಮ ಕಿಚನ್. ಉಳ್ದದ್ದೆಲ್ಲ ಕೆಲಸ ಬೆಳಗ್ಗೆ ಮಾಡ್ತೀವಿ. ಯಜಮಾನ್ರು ಬಂದರು ಊಟ ಮಾಡೋಷ್ಟೊತ್ತಿಗೆ. ಬಿಸಿ ಬಿಸಿಯಾದ ಅವರು ಉಂಡ್ರೆ ನನಗೂ ಖುಷಿ ಆಗುತ್ತೆ ರೀ. ಯಾರಿದ್ದು ಉಣ್ಣಕ್ಕೆ ಕೊಡೋಕೆ ನನಗೆ ಇಷ್ಟ ಆಗಲ್ಲ. ಬಟ್ ಅವ್ರು ಲೇಟಾಗೆ ಬರ್ತಾರೆ, ಹಾಗಾಗಿ ಹುಡುಗರು ಇವನ್ನೇ ತಿಡ್ತಾವು. ಓಕೆ, ಬೆಳಗ್ಗೆ ಸಿಗೋಣ. ಇವತ್ತು ಭಾಳ ಖುಷಿ ಅಂತ ಅನ್ಸತ್ತದ. ಯಾಕಂದ್ರೆ ಸ್ವಲ್ಪ ಬಿಸಿಲು ಚೆನ್ನಾಗಂತ ಅನ್ಸಕತ್ತೈತ್ರಿ. ಆ ಒಂದು ಕಾರಣಕ್ಕಾಗಿ. ಯಾಕಂದ್ರೆ ಈಗ ಶ್ರಾವಣ ಇರೋದ್ರಿಂದ ಮುಂದೆ ಎಲ್ಲ ಅರ್ಬಿ ಪರ್ಬಿ ಒಗೋದಕ್ಕಿರ್ ಲಗುಟ್ ಒಣಗ್ತಾವ ಅಂತೇಳಿ ಖುಷಿ.
ನೀರೇನು ಬಂದವು, ಬಾಣೆನ ತಿಕ್ಕೋಬೇಕು. ನಾನು ಬರೀ ಗ್ಯಾಸ್ ಕಟ್ಟಿ ಒರ್ಸಿನಿ, ಯಜಮಾನ್ರಿ ಜಳಕಕ್ಕೆ ನೀರು ಇಟ್ಟಿನಿ. ಈಗ ಒಂದು ಸ್ವಲ್ಪ ಯಾಕೆ ಎದೆ ಉರ್ದಂಗೆ ಅಂತ ಅನ್ಸಾಕತ್ತದ. ಅದಕ್ಕೆ ಒಂದು ಗ್ಲಾಸ್ ಬಿಸಿ ನೀರು ಕಾಸ್ಕೊಂಡು ಕುಡಿದ್ರಾಯ್ತು ಅಂತೇಳಿ. ಈ ದಿನಕ್ಕೆ ಪಿತ್ತ ಎದೆ ಉರಿ ಅನ್ನೋದು ಭಾಳ ಆಗುತ್ತೆ ರೀ, ಯಾಕೆ ನಂಗೆ ಗೊತ್ತಿಲ್ಲ. ನಾವು ನೋಡಿದ್ರೆ ಮತ್ತೇನು ಜಾಸ್ತಿ ಹೊರಗಿಂದ ಐಟಮ್ಸ್ ಅದು ಏನೂ ತಿನ್ನಂಗಿಲ್ಲ. ಹುಳಿ ಅಂದರೆ ಟಮಾಟಿ ಒಂದು ಪಲ್ಯಕ್ಕೆ ಹಾಕ್ತಿರ್ತೀವಿ, ಅದು ಯಾವಾಗಲೂ ಮಾಮೂಲಿ ಹಾಕ್ತಿರ್ತೀವಿ. ಬಟ್ ಪಿತ್ತ ತೆಗೆತನ ಕೆಲವ್ರು ಹುಳಿನೇ ಅಂತಾರೆ. ಒಬ್ಬೊಬ್ರಿಗೆ ಬರೀ ಒಣ ನೀರು ಕುಡಿದ್ರೂ ಪಿತ್ತ ಆಗ್ತಿರ್ತದೆ. ಒಬ್ಬೊಬ್ರು ಶರೀರ ಒಂದೊಂದು ಥರ ಇರ್ತೈತಿ. ನಾವು ಎಷ್ಟೇ ಹುಳಿ ತಿಂದರೂ ನಾವು ಅಲ್ಲಿಂದ ಇಲ್ತನ ಆ ಥರ ನಮ್ಗೆ ಇದಾಗಿಲ್ಲ. ಬಟ್ ಈಗೀಗ ವಯಸ್ಸು ಹಾಕೋತ ಬಂತಲ್ರಿ, 32 ವರ್ಷ ಮುಗಿದು 33 ಚಾಲು ಅದು. ಹಂಗೆ ಮತ್ತು ಈಗ ಹಿರಿಯರು 50 ವರ್ಷಕ್ಕಾದವ್ರಿಗೆ ಏನು ಹಾಕಿದ್ದಿಲ್ಲ. ಹಿರಿಯರು 50 ವರ್ಷ ಇರೋದು, ನಾವು 30 ವರ್ಷ ಇರೋದು ಸವ ಆಗೈತಿ ಈಗ. ಯಾಕಂದ್ರೆ ಅವ್ರ ಫುಡ್ ಬೇರೆ, ನಾವು ತಿನ್ನೋ ಫುಡ್ಡು ಬೇರೆ. ಈಗ ನಮ್ಕಿನ್ನ ನಮ್ಮ ಮಕ್ಕಳು ಗಟ್ಟಿರ್ತಾರೋ ಇರೋಲ್ಲ ಅದು ಗೊತ್ತಿಲ್ಲ. ಆದರೂ ನಮ್ಮ ಮನೆಯೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ದಿ ಫುಡ್ಡನ್ನೇ ನಾನು ಮಾಡ್ತಿರ್ತೀನಿ. ಬಟ್ ಮನ್ಯಾಗ ಹೆಲ್ದಿ ಮಾಡಿದ್ರೂ ಕಾಯಿಪಲ್ಯದೊಳಗೆ ಎಲ್ಲ ರೀತಿಯಿಂದನೂ ಕೂಡ ಲಗುಟು ಬರಬೇಕು ಮಾಡ್ಬೇಕಂತೇಳಿ ಪುಡಿ ಹೊಡೆದು ಮಾಡಿನೇ ಎಲ್ಲ ಬೆಳೆಸೋದ್ರಿಂದ ನಾವು ಎಷ್ಟು ಮನೆ ನೀಟಾಗಿ ಅಡುಗೆ ಮಾಡ್ತೀವಿ ಅಂದರೂ ಆ ಅಡುಗೆ ಮಾಡೋ ಕಾಯಿಪಲ್ಯ ಹೊರಗಿಂದೇ ಇರ್ತೈತಿ. ಸೊ ಹಾಗಾಗಿ ತುಂಬ ಜನ ವಿಡಿಯೋದಾಗ ನೋಡ್ತಿರ್ತೀನಿ, ಟೆರೆಸ್ ಗಾರ್ಡನ ಅವರು ಸುತ್ತಮುತ್ತಲೊಳಗೆ ಅವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಕಾಯಿಪಲ್ಯನ ಅವರೇ ಬೆಳ್ಕೊತಿರ್ತಾರೆ. ಬೆಸ್ಟ್ ನೋಡ್ರಿ. ಅದು ಕೂಡ ನಮ್ಮ ಕಣ್ಣು ಮುಂದೆನೇ ನಾವು ಬೆಳೆಸಿದಂಥ ತರಕಾರಿ ತಿನ್ನೋದು ಎಷ್ಟು ರುಚಿ ಇರ್ತೈತಿ ಮತ್ತು ಎಷ್ಟು ಖುಷಿ ಕೊಡ್ತೈತಿ. ನಿಮ್ಮ ಮನೆ ಮುಂದೂ ಜಾಗಗಳಿತ್ತು, ನಿಮ್ಗೆ ಹೊಲ್ದಾಗ ಜಾಗ ಇತ್ತು ಅಂದ್ರೆ ಎಲ್ಲರೂ ಒಂದು ಮೂಲ್ಯಾಗ ಒಂದು ಸ್ವಲ್ಪ ಕಾಯಿಪಲ್ಯನೇ ಮಾಡ್ಕೋರಿ, ಕೈ ತೊಟ್ಟೋ ಥರ ನಿಮಗೂ ಒಂದು ಖುಷಿ ಇರ್ತೈತಿ. ಒಳ್ಳೆಯ ಆಹಾರನೂ ಕೂಡ ನೀವು ತಿನ್ಬೋದು. ನಮಗೆ ಇಲ್ಲಜಿಲ್ರಿ, ನಮಗೆ ಇಲ್ಲಿ ಏನು ಮಾಡ್ಬೇಕು ಹೇಳ್ರಿ, ಮನುಷ್ಯರಿಗೆ ಇದು ಇಲ್ಲ. ಸೊ ಅಂಥದ್ರೊಳಗೆ ಒಂದು ನಾಯಿ ಕೂಡ ತಂದು ಸಾಕ್ಬೇಕಂದ್ರೂ ಕೂಡ ನಮಗಿಲ್ಲಿ ಆಗಂಗಿಲ್ಲ. ಯಾಕಂದ್ರೆ ಎಲ್ಲ ಈ ಪ್ಲಾಟ್ ಸಿಸ್ಟಮ್ದಾಗ ಭಾಳ ವಿಚಿತ್ರ ಇರ್ತೈತಿ. ಬಟ್ ನಾಯಿ ಸಾಕೋರು ಮಾಡ್ತಿರ್ತಾರೆ, ಬಟ್ ಅಷ್ಟು ಅದಕ್ಕೆಲ್ಲ ಮಾಡಬೇಕಾಗುತ್ತೆ. ಮನುಷ್ಯರ್ಕಿಂತ ಹೆಚ್ಚಿನ ಕೇರ್ ನಾಯಿಗಳಿಗೆ ಸಾಕಿದ್ರೆ ನಾವು ತೊಗೋಬೇಕಾಗ್ತದೆ. ಬಟ್ ಇಲ್ಲೇನೋ ಸ್ವಲ್ಪ ಪಾಟ್ನಾಗೆಲ್ಲ ಇಟ್ಕೋಬೋದು, ಬಟ್ ಜಾಗ ಎಲ್ಲ ಚಿಕ್ಕದ್ರಿ, ಸಣ್ಣ ಜಾಗ. ಮತ್ತೆಲ್ಲ ಪಾಟ್ಗಳು ಈ ಕಡೆ ಇಟ್ಕೊಂಡ್ರೆ ಬಟ್ಟೆ ಒಣಕಕ್ಕೆ ಅನುಕೂಲ ಆಗಲ್ಲ. ಬಟ್ ಸೊ ಹಾಗಾಗಿ ನಿಮ್ಗೆ ಜಾಗ ಇತ್ತು ಮಾಡಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಮಾಡ್ಕೋರಿ, ಕಾಯಿಪಲ್ಯನ ಬೆಳ್ಕೋರಿ, ಒಳ್ಳೆಯದನ್ನು ತಿನ್ನಿರಿ. ಓಕೆ, ಮಸ್ತಾಗಿ ಒಂದು ಕೊಂಬೋ ಆಫರ್ನೊಳಗೆ ಮಂಗಲ್ಯ ಚೈನ ಜೊತೆಗೆ ನಿಮ್ಗೆ ಕಿವಿ ಓಲೆ ಇವೆರಡು ಸೇರಿ ನಿಮ್ಗೆ 1800 ರೂಪಾಯಿ ಆಗುತ್ತೆ. ಯಾರೇ ಬೇಕು ನೋಡ್ರಿ, ಪಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗೀರಿ, ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ ಸ್ನೇಹಿತರೆ. ತುಂಬ ಜನ ತೊಗೊತಿದ್ದಾರೆ, ಲಿಮಿಟೆಡ್ ಸ್ಟಾಕಲ್ಲಿ ಇರುವಂಥದ್ದು. ಮ್ಯಾಚಿಂಗಲ್ಲಿ ಮಂಗಲ್ಯ ಚೈನ, ಅದಕ್ಕೆ ಕಿವಿ ಓಲೆ ನೋಡ್ತಾ ಇರ್ಬೋದು ನೀವು, ಹವಳ ಮತ್ತು ಸೊ ಈ ಒಂದು ಗೋಲ್ಡ್ ಪಾಲಿಶಲ್ಲಿ ಇರುವಂಥದ್ದು. ಚೆನ್ನಾಗಿ ಬಾಳಿಕೆ ಬರ್ತಾವ್ರಿ. ನೀರಲ್ಲದು ಎಲ್ಲ ಹಾಕಿ ಯೂಸ್ ಮಾಡ್ತಂದ್ರೆ ನೀವು ಒಂದು 6-7 ತಿಂಗಳು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಯಾವಾಗಾರು ಒಂದು ಸರಿ ಹಾಕ್ಕೊಂಡು ನೀಟಾಗಿ ಎಲ್ಲ ಎತ್ತಿಡ್ತೀನಿ ಅಂದ್ರೆ ಅದು ನೀವು ತುಂಬ ಇದು ಚೆನ್ನಾಗಿ ಭಾಳ ದಿನಗಳ ಕಾಲ ಯೂಸ್ ಮಾಡ್ಬೋದು. ಈ ಸೀರೆನೂ ಮಸ್ತ್ ಐತಿ. ನಿಮ್ಗೆ ಯಾವ್ದು ಏನು ಬೇಕು ಯಾರಿಗೆ ಸ್ಕ್ರೀನ್ಶಾಟ್ ತೆಗಿರಿ, ಪಟ್ ಅಂತೇಳಿ ಬುಕ್ಕಿಂಗ್ ಮಾಡ್ಕೊರಿ. ಹಾಗೆ ಇದು ಕೂಡ ಕೊಂಬೋ ಆಫರ್ 750 ರೂಪಾಯಿದ್ರಾಗ 2 ಜೊತೆ ಕಿವನ್ ಬರ್ತಾವೆ. ಸೊ ಹಾಗೇ ಇದು ಒಂದು ಸೀರೆನೂ ಕೂಡ ನೀವು ನೋಡ್ತಾ ಇರ್ಬೋದು. ಸೂಪರ್ ಐತ್ರಿ ಫ್ರೆಂಡ್ಸ್. ನಾನಂತರೂ ನಿಮ್ಗೆ 100% ಗ್ಯಾರಂಟಿ ಹೇಳ್ತೀನಿ. ಮನೆಗೆ ಸೀರೆ ಬಂದಮೇಲೆ ನಿಮಗೆ ಅಷ್ಟು ಖುಷಿ ಆಗ್ತದೆ. ಬ್ರೈಡಲ್ ಸಾರಿ ಕಲೆಕ್ಷನ ಇವಾಗಂತೂ ಒಂದಾಗನ ಒಂದು ಹಬ್ಬಗಳಂತೂ ಶುರು ಆಗೇ ಬಿಟ್ಟವು. ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗದೇ ಇದ್ರೂ ಕೂಡ ನಿಮಗೆ ಫಂಕ್ಷನ್ದೊಳಗೆ ಬ್ರೈಡಾಗಿ ನೀವು ಕಾಣಿಸ್ಕೋಬೋದು. ನೋಡಿರಿ ಎಷ್ಟು ಲುಕ್ ಐತಿ, ಇದ್ರ ಶೈನ್ ಅದೆಲ್ಲ ನೀವು ನೋಡ್ತಿರ್ಬೋದು. ಬ್ರೈಡಾಗಿ ಕಾಣಿಸ್ತೈತಿ, ಸಖತ್ತಾಗಿ ಐತಿ ನೋಡಿರಿ ಸೀರೆ ಅಂತರೂ ಕೂಡ. ನೋಡೋಕಂತರೂ ಅಷ್ಟು ಖುಷಿ ಆಗ್ತದೆ. ಮನೆಗೆ ಬಂದ್ರೆ ನಿಮ್ಗೆ ಇನ್ನೂ ಖುಷಿ ಆಗ್ತದೆ. ಇವೆಲ್ಲ ನಿಮ್ಗೆ ಹೊರಗಡೆ 3,500-4 ಸಾವಿರ ಇರುವಂಥ ಸೀರೆ ರೇಟ. ಇದೆಲ್ಲನೂ ಕೂಡ ಹ್ಯಾಂಡ್ಲೂಮ್ ಸೀರೆ ಆಗಿರ್ತೈತಿ. ಮಸ್ತು ಲುಕ್ ಕೊಡ್ತೈತಿ ಉಟ್ಕೊಂಡಾಗ ಮಾತ್ರ. ನಿಮ್ಗೆ ವಿಡಿಯೋದಾಗ ನೋಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಮನೆಗೆ ಬಂದ್ಮ್ಯಾಗ ಇನ್ನೂ ಖುಷಿ ಆಗ್ತದೆ. ಯಾಕಂದರೆ ವಿಡಿಯೋದಾಗ ಕೆಲವೊಂದು ಸರಿ ಸೀರೆಗಳು ಲೈಟಾಗಿ ಕಾಣಿಸ್ಬಿಡ್ತಾವೆ. ಬಟ್ ಇದು ಚೆನ್ನಾಗೈತಿ, ತುಂಬಾ ಉಟ್ಕೊಂಡ್ಮ್ಯಾಗ ಈ ಕಡೆ ಒಂಥರ ಡಿಸೆಂಟು ಅಂತ ಅನ್ನಿಸ್ತದೆ. ಒಂಥರ ಗ್ರ್ಯಾಂಡ್ ಯೂನಿಕ್ಕಾಗಿ ಲುಕ್ಕೂ ಕೂಡ ಇರ್ತೈತಿ, ಮಸ್ತ್ ಕಾಣಿಸ್ತೈತಿ. ಯಾರಿಗೆ ಬೇಕು ನೋಡಿರಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿರಿ, ಬುಕ್ಕಿಂಗ್ ಮಾಡ್ಕೊರಿ. ಎದ್ದೇಳ್ತಿಲ್ಲ, ಗಬ್ಬನ ಅರಕತ್ತಿದ್ದು ಉಚ್ಚದಿ ಚಡ್ಡಿ ತೆಗಿ, ಹೇಳ ಎದ್ದೇಳ, ಅಲ್ಪ ತಿಕ್ಕೋ, ಹೇಳು, ಗಜ್ಜಾಗ್ತೀನಿ ನಿಂಗೆ, ಹೇಳು. ನಾಷ್ಟಕ್ಕೆ ಅವಲಕ್ಕಿ ಮಾಡೈತೆ ನೋಡ್ರಿ ಸದ್ಯಕ್ಕೆ. ಅವಲಕ್ಕಿ ನಾಷ್ಟ ಮಾಡೋಣಂತ. ನಿಮ್ಮನೆ ಇವತ್ತು ಏನು ನಾಷ್ಟ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಮಕ್ಕಳಿಗೆ ಸ್ಕೂಲ್ ಬುತ್ತಿಗೆ ನೋಡ್ರಿ ಚಪಾತಿ ಸ್ನೇಹ ಒಲ್ಲ ಅಂದ್ಲು. ಆಕೆಗೆ ಇವತ್ತು ಬಿಸಿ ಅನ್ನ ಮಾಡಿಕಟ್ಟೀನಿ, ಉಪ್ಪಿನಕಾಯಿ ಹಾಕೀನಿ. ಪಿಲ್ಲುಗೂ ಚಪಾತಿ ಉಪ್ಪಿನಕಾಯಿ ಹಾಕೀನಿ, ಮತ್ತು ಒಂದು ಸ್ವಲ್ಪ ಬಿಸಿ ಅನ್ನ ಪಲ್ಯ ನೋಡ್ರಿ. ಮತ್ತೆ ಸ್ವಲ್ಪ ರಸ ಬಿಟ್ಟು ಪಲ್ಯ ಮಾಡೀನಿ, ಹೀರೆಕಾಯ್ದು.
ಹಾಗೆ ಗ್ಯಾಸ್ ಕಟ್ಟಿ ಮ್ಯಾಗ ಹಿಂಗತಿ ಕಟ್ ಮಾಡಿ ಒಕ್ಕಟ್ಬಿಟ್ರೆ ಹೊಲಸಾಗುತ್ತೆ ಅಂತೇಳಿ ಹಿಂಗತೆ ತಾಟ್ನಾಗ ಅದೆಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ ರೀ. ಆಮೇಲೆ ಕ್ಯಾರಿ ಬ್ಯಾಗ್ದಾಗ ಹಾಕಿ ಡಸ್ಟ್ಬಿನ್ದಾಗ ಒಕ್ಕಟ್ಬಿಡ್ತೀನಿ. ಅನ್ನ ಅವ್ರು ಪೂರ್ತಕ ಮಾಡಿದ್ದೀನಿ ರೀ, ಇನ್ನೊಂದು ಸ್ವಲ್ಪ ಉಳಿತು. ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ದಯವಿಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಮಸ್ತಾಗೈತಿ ಪಲ್ಯ ಅಂದರೂ ಕೂಡ. ಸ್ವಲ್ಪ ಆರ್ಲಂತೆ ಬಿಟ್ಟಿದ್ದೆ. ಮಕ್ಕಳು ನೀರು ಸ್ನೇಹ ನೀರಿನ ಬಟ್ಲಿ ನೀ ಏನು ಮಾಡತ್ತಿ ಈಗ? ಮತ್ತು ನೀ ಅಲ್ಲಿ ತುಂಬಿಟ್ಟು ಬಾ ಸ್ನೇಹ, ಅದು ಆಗಲ್ಲ ನಿಮಗ. ನೀ ತುಂಬಂತವ ಅವ ತುಂಬತ್ ನೀ ಇದ ಮಾಡ್ರಿ, ಹೌದಿಲ್ಲ? ಅಲ್ಲಿಲ್ಲ ಬರ್ರೀ ಬಡ್ದಾಡೋದು ನಾಟಕ, ಒಬ್ಬಕ್ಕೊಬ್ರು ಪಿರಾದಿ ಹೇಳೋದು ಇದ್ದ ಕೇಳ್ಬೇಕು ನೋಡ್ರಿ ಹುಡುಗರ್ದು. ರಿಕ್ಷಾ ಬಂತ ಹಂಗ ಹೋಗಿದ್ದೆ ನೀರಿಲ್ಲಾರ್ದ ನೀನು. ಓಕೆ, ಡಬ್ಬಿ ರೆಡಿ ನೋಡ್ರಿ. ಇಲ್ಲಿ ಮಕ್ಕಳು, ಎಮ್ಮಿ, ಎತ್ತಿನ ಬಂಡಿ. ಈ ಒಂದು ಕಾರ್ನರಿಗೆ ಬಂದರೆ ಇಲ್ಲೊಂದು ಹಳ್ಳಿ ವಾತಾವರಣದ ಸಿಸ್ಟಮ್ ಐತೆ ನೋಡ್ರಿ. ಭಾಳ ಖುಷಿ ಆಗುತ್ತೆ. ನನ್ನ ಮಕ್ಕಳಿಗೆ ಪೌಷ್ಟಿಕ ಹಾಕಾಕ ಪಿಲ್ಲನ್ನು ಆಲ್ಮೋಸ್ಟ್ ಕರ್ಕೊಂಡು ಹೋಗೋದು. ಅವ ಬಂದಾಗಂತೂ ಇಲ್ಲಿ ಭಾರಿ ಇದು ಮಾಡ್ತಾನೆ ರೀ, ಒಂದು ಸ್ಪೇಸ್ ದಾಟೋವರೆಗೂ. ನನಗೆ ಚಂದ ಅನ್ಸುತ್ತೆ ನೋಡ್ರಿ. ಇವಾಗ ಮನೆ ಗಿನಿ ವಾತಾವರಣ ಎಲ್ಲ ನಿದೆ ಐತಿ. ನಾನು ಪೋಸ್ಟಿಗೆ ಹೋಗಿದ್ದೀನಿ ರೀ. ಪೋಸ್ಟಿಗೆ ಹೋಗಿ ಆರ್ಡರ್ ಹಾಕಿ ಮನೆಗೆ ಹೊಂಟಿ ನೋಡ್ರಿ ಸದ್ಯಕ್ಕೆ. ಈಗ ಯಜಮಾನ್ರು ಊಟಕ್ಕೆ ಬಂದಿರ್ತಾರೆ ರೀ. ಅವ್ರು ಬರೋದ್ರೊಳಗನೆ ಹೋಗ್ಬೇಕಂತ ಅಂದ್ಕೊಂಡೆ. ಗದ್ಲಿತ್ತು, ಒಂದೊಂದು ದಿನ ಗದ್ಲಿರಲ್ಲ, ಒಂದೊಂದು ದಿನ ಗದ್ಲಿರ್ತೈತಿ. ಹಿಂಗೆ ಒಂದಿನ ಇದ್ದಂಗೆ ಒಂದಿನ ಇರೋಂಗಿಲ್ಲ. ಸೊ ಎಲ್ಲ ಕೆಲಸ ಮಾಡ್ಕೊಂಡು ಬಂದೀನಿ. ಹೋಗೋಣ ಬರ್ರಿ ಮನೆಗೆ ಬಂದೇನಿ ರೀ. ಯಜಮಾನ್ರು ಊಟ ಮಾಡಿ ಹೋದರು. ಸ್ವಲ್ಪ ಕಸ್ಟಮರ್ ಅಟೆಂಡ್ ಮಾಡಿದೆ. ನಾನು ಕೂಡ ಮನೆಗೆ ಬಂದಾದ್ಮೇಲೂ ಕೂಡ, ಯಾಕಂದ್ರೆ ಮೆಸೇಜ್ ಮಾಡ್ತಿರ್ತಾರೆ. ಈಗಂತೂ ಇನ್ಸ್ಟಾಗ್ರಾಮ್ದಾಗೂ ಕೂಡ ವಿಡಿಯೋ ಹಾಕಕತ್ತೀನಿ ಎಲ್ಲ. ಸೊ ಅಲ್ಲಿನೂ ಕೂಡ ಸ್ವಲ್ಪ ಎಂಕ್ವೈರಿ ಬರ್ತಾ ಇದ್ದಾವೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಐತಿ. ಖುಷಿ ಆಗುತ್ತೆ ನನಗಂತೂ. 100 ರೂಪಾಯಿ ಒಂದು ಐಟಮ್, ಒಂದು ಸೀರೆನ ಆಗಲಕ್ಕ, ತಾಳಿಸರ ಆಗಲಕ್ಕ, ಒಂದು ಐಟಮಿಂದ ನಾವು 100 ರೂಪಾಯಿ ತೊಗೊಂಡು 10 ಐಟಮ್ ಮಾಡಿದ್ರೆ ನಾವು ಪಡುವಂಥ ಕಷ್ಟಕ್ಕೆ ನಮ್ಗೆ ಅಲ್ಲೇ ಪ್ರತಿಫಲ ಬಂದೇ ಬಿಡ್ತೈತಿ. ಆ ಒಂದು ನಾನು ರೂಲ್ಸನ್ನು ಫಾಲೋ ಮಾಡಕತ್ತೀನಿ ನೋಡ್ರಿ. ಈಗ ಒಂದು ಐಟಮಿಂದ ನಾನು 300 ಬೇಕು 400 ಬೇಕಂತೇಳಿ 1-2 ಸೇಲ್ ಮಾಡೋದಕ್ಕಿಂತ ನನಗೆ ಒಂದು ಐಟಮಿಂದ 100 ರೂಪಾಯಿ ಸಿಕ್ಕರೂ ನಾನು 10 ಸೇಲ್ ಮಾಡ್ತೀನಿ. ನಾಳೆ 20, ನಾಡಿದ್ದು 50, 100 ಈ ಥರ ಮಾಡಿ ನನ್ನ ಬಿಸ್ನೆಸ್ಸನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಹೊರಟಿದ್ದೀನಿ. ಸೊ ಎಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ, ನನ್ನ ಪ್ರಯತ್ನ, ನನಗೂ ಒಂದೇನಾದರೂ ಉಳಿತಾಯ ಆಗುತ್ತಾ, ನನ್ನ ಮಕ್ಕಳಿಗೆ, ನನ್ನ ಭವಿಷ್ಯಕ್ಕೆ, ನನ್ನ ಗಂಡಿಗೂ ಒಂದು ಸಾಥ್ ಕೊಡ್ಬೇಕಂತೇಳಿ ನನ್ನ ಛಲ ತೊಟ್ಟು ನಿಂತು ಬಿಟ್ಟಿನಿ. ಕಷ್ಟ ಸುಖ ಎಲ್ಲರಿಗೂ ಇದ್ದಿದ್ದೇನೆ. ಎಲ್ಲ ಥರದ್ದು ನನ್ನ ಜೀವನದಾಗ ಏರಿಳಿತಗಳು ಬಂದು ಹೋಗ್ಯಾವ. ನನಗೆ ನಮ್ಮದವರೇ ನನಗೆ ಬೆನ್ನಿಚೂರಿ ಹಾಕೋದ ಭಾಳ ಆಗ್ಬಿಟ್ಟಿತ್ತು. ಸೊ ಇವಾಗ ಏನೋ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ರೂಟೀನ್ ದೇವರ ಆಶೀರ್ವಾದದಿಂದ ಅಂತ ಅಂದ್ಕೊಂಡು ಹೊಂಟೀನಿ ರೀ. ಒಳ್ಳೇದಾಗಲಿ ಅಂತ ನೀವು ಕೂಡ ಕೇಳ್ಕೊರಿ. ಮೊಸರು ನೋಡ್ರಿ, ಮೊಸರು ಹಾಕ್ಕೊಂಡೆ. ಪಲ್ಯ ಮಾಡಿದ್ನೆಲ್ಲ, ಚಪಾತಿ, ಚಟ್ನಿ, ಮೊಸರನ್ನೇ ನೋಡ್ರಿ. ನೀರಿನ ಅಂಶ ಎಷ್ಟೈತಿ ಎಲ್ಲ ಕಡೆಗೆ ಆಗ್ಬಿಡ್ತು ನೋಡ್ರಿ. ನಾ ಪಾಕೆಟ್ ಹೊಡೆದೆ ಫ್ರಿಜ್ನಾಗ ಇಟ್ಟು ಮತ್ತು ಇದಾಗುತ್ತೆ ಅಂತೇಳಿ ನೋಡ್ರಿ. ಎಷ್ಟು ಮೊಸರಿನಾಗ ನೀರಿನ ಅಂಶ ಐತಿ. ಸೊ ಇದಿಷ್ಟು ಅನ್ನ ನೋಡ್ರಿ. ಮಕ್ಕಳು ಪುಸ್ತಕ ಮಾಡಿದ್ದೆ, ಇನ್ನೂ ಸ್ವಲ್ಪ ಇತ್ತು ಫ್ರಿಜ್ನಾಗ ಇಟ್ಟಿದ್ದೆ. ಸೊ ಈಗ ಊಟ ಮಾಡೋಣ ಬರ್ರಿಪ್ಪ, ಹಸಿವಾಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ ಪಾನಿಪುರಿ ಫ್ರೈ ಮಾಡಿ ಇಟ್ಟೀನಿ ರೀ ಫ್ರೆಂಡ್ಸ. ಮೊನ್ನೆ ನಾನು ನಮ್ಮ ಸುಟ್ಟಿಗೆ ಹೋಗಿದ್ದು ನೋಡ್ರಿ ತವ್ರ ಮನೆಗೆ. ಅವಾಗ ಹೋದಾಗ ಪಾನಿಪುರಿ ಪಾಕೆಟ್ ತೊಗೊಂಡು ಬಂದಿದ್ವಿ. ಸೊ ಅದನ್ನ ನೋಡ್ರಿ ಇಲ್ಲಿ ಈ ಥರ ಪಾಕೆಟ್ ರೆಡಿಮೆಂಟನೇ ಕರ್ದೀನಿ. ಹಾಗೆ ಅನ್ನನೂ ಕೂಡ ಮಾಡೀನಿ, ಬಿಸಿ ಬಿಸಿ ಅನ್ನ ಮಾಡೀನಿ. ಜೊತೆಗೆ ಸಾರು ಕೂಡ ಮಾಡೀನಿ, ಬೇಳೆ ಸಾರು. ಮತ್ತು ಹಂಗೆ ಇಲ್ಲಿ ಬಟಾಟೆ ಕೂಡ ಕುದಿಸಿಟ್ಟಿ ನೋಡ್ರಿ. ಸ್ವಲ್ಪ ಮಸಾಲೆ ಮಾಡಿದ್ರೆ ಆಯ್ತು ಅಂತೇಳಿ ಅದಕ್ಕೆ ಉಳ್ಳಾಗಡ್ಡಿನೂ ಕೂಡ ಹೋಳಿಟ್ಟಿನಿ. ಮಸಾಲೆ ಏನೈತಿ ಮನ್ಯಾಗ ಮಾಡ್ತಿದ್ದೀನಿ ರೀ ನಾನು. ಈ ಸರಿ ಮನ್ಯಾಗ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಯಜಮಾನ್ರು ಈ ಥರದ್ದು ಪಾನಿಪುರಿದು ಮಸಾಲೆ ರೆಡಿಮೇಟಾಗಿ ತೊಗೊಂಬಂದಾರ. ಮಸ್ತ್ ಆಗುತ್ತಾಳೆ ಮನ್ಯಾಗ ಮಾಡು. 1 ಲೀಟ್ರ್ ನೀರಿಗೆ ಇದೊಂದು ಪಾಕೆಟ್ ಹಾಕಂತ ಹೇಳ್ಯಾರ. ಮಾಡಿಟ್ಟಿನಿ. ಪಾನಿ ಹೆಂಗಾಗುತ್ತೋ ಗೊತ್ತಿಲ್ಲ, ಪುರಿ ಜೊತೆಗೆ ಟೇಸ್ಟ್ ನೋಡೋಕ್ಕಂತೂ ಈ ಥರ ಕಾಣ್ಸಕತ್ತೈತಿ. ಬಟ್ ನಾ ಯಾವಾಗಲೂ ಜಾಸ್ತಿ ಮನೆಯಾಗಂದೇ ಪಾನಿ ಮಾಡ್ತಿದ್ನಿ. ಪುರಿನೂ ಕೂಡ ಮನೆಗೆ ಫ್ರೈ ಮಾಡ್ತೀನಿ. ಜಾಸ್ತಿ ಹೊರಗಡೆಲ್ದು ಥರ ತಂದು ಮಾಡಿದ ಕಡಿಮೆ.
ಎಲ್ಲ ಗಜ್ಜಿ ಬಿಜಿ ಆಗೈತೆ ರೀ ಸದ್ಯಕ್ಕೆ ಅಡುಗೆ ಮನೆ. ಯಾಕಂದ್ರೆ ಎಲ್ಲ ಕಾಲ್ಸ್ ಮೆಸೇಜ್ ಮತ್ತು ಕಸ್ಟಮರ್ದು ಆರ್ಡ್ರಿಗೆ ಬಂದುಬಿಟ್ಟು ನಾ ಅದೆಲ್ಲ ಬುಕಿಂಗ್ ಮಾಡ್ಕೊಂಡು ಎಲ್ಲ ಬರೆದಿಡೋದು ಇದೆಲ್ಲ ಸ್ವಲ್ಪ ಬಿಸಿ ಒಳಗೆ ಬಿದ್ದುಬಿಟ್ಟಿನಿ. ಸದ್ಯಕ್ಕೆ ಸೀಸನ್ ಐತ್ರಿ, ಬಡ ಒಂದು 4 ಆರ್ಡ್ರು ಅದು ಅಂತಂದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೋ ಆ ಒಂದು ಉದ್ದೇಶಕ್ಕೆ ನಾನು ಮಾಡಕತ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ವಿಡಿಯೋಗೆ ಅಂತೇಳಿ ಕೇಳ್ಕೊತೀನಿ ನೋಡ್ರಿ. ಈ ವಿಡಿಯೋದಾಗ ಜಾಸ್ತಿ ಏನು ಶೇರ್ ಮಾಡೋಕ್ಕಾಗಿಲ್ಲ. ಅನ್ನ ಸಾರು ಪಾನಿಪುರಿ ಇವತ್ತಿಂದು ನಮ್ಮದು ರಾತ್ರಿದು ಊಟ ಇಷ್ಟ ನೋಡ್ರಿ. ಸಂಜೆ ಮಾಡಿ ಮಗಳು ಸಲ್ಲಿಂತ ಬಂದ್ಮ್ಯಾಗ ದೇವ್ರ ಮುಂದೆ ದೀಪದನ್ನೆಲ್ಲ ಕೂಡ ಹಚ್ತಾಳ. ಬೆಳಗ್ಗೆನೂ ಕೂಡ ಎದ್ದು ಜಕ ಮಾಡಿ ದೇವ್ರ ಪೂಜೆ ಮಾಡ್ತಿರ್ತಾಳ. ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಸಾಕಷ್ಟು ಒಂದು ಬೆಂಬಲ ಇರ್ತೈತಿ. ನನ್ನ ಲೈಫಿಗೂ ಕೂಡ ಅದು ಭಾಳ ಒಳ್ಳೇದಾಗ್ತೈತಿ. ಆ ಒಂದು ಕಾರಣಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡಕತ್ತೀನಿ. ಏನು ಹಾಂ ಮಂಜೆ ಹಂಗಂದ್ರೇನು ಸ್ನೇಹ? ट्रिपला पप्पा पाठवले तर जा. पप्पा पाठवले तर जा. पप्पा आता मंथन परीक्षेला बसलो एका ಬೇಡ ಮಂಥन परीक्षा ಕೊಂಡೂರು सगळं मम्मीच करावं म्हणले तर कुठं करायचं पप्पा? पप्पाला पण तू विचारायचं ना. हा विचार मग. पप्पा जा म्हणले तर जा. पप्पा पैसे देतात ना, जा. हे मंथन पी मी भरते काय. त्यांनी मंथनचं आता नाव ऐकून घ्यायला ते जाऊ दे. फक्त 1 वर्ष 500 जाऊ दे. एका वर्षामध्ये 500 ना. बर मंथन परीक्षेला तू बस. मी मंथन परीक्षेच्या फी भरते. सहल आहे ना, पप्पाला विचार. आता सुट्टीमध्ये जाऊन एन्जॉय करून आले नाही मग 4-4 हजार खर्च करू ना. बघ पप्पा कसं म्हणते असं कर काय. सगळं मम्मी म्हणे तर मम्मीला लोड होते ना. मग हे ना मागच्या वेळे गेल्या आता हिला पाठवू नको मला ಬೂಟ್ ತಗೋ. ಬೂಟ್ ಹರಿದು ಚಿಂದೆಗೆ. ಓಕೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.